जो भाव कहते हैं ना, जो भाव ये जीव कोश समुच्चय कहते हैं ना, ग्रुप, इसका अवस्था है। तो मान लीजिए ये जीव कोश जो अंदर है वो सब खुशी अवस्था में है, आपको खुशी महसूस होता है। यदि वो जीव कोश दुखी है उसको हम दुख कह रहे हैं। यदि सोचने से भी ये समुदाय दुखी होगा, ये सिर्फ सोच नहीं, इसको कहते हैं भाव। सोच से भाव बदल लेता है। इसीलिए सोच ठीक रखना है। तो ये सब सोच की वजह से ही ऐसे होता है। 99% actually we are thinking that we are just thinking, but you are making the body to suffer just by thinking. It is not just thought, so whole body is suffering. So since whole cellular community continuously suffering, there is a danger in fact. So if too much of rebellism comes from the cells, it is actually first stage. So next stage it may appear as cancer also. When you are too frustrated, okay, so each and every cell will act on its own, so they will not be under control. There arises the cancer because of rebellism. And too much acceptance also causes cancer. So because it will not fight against the cancer cells. ಸೊ ಸ್ವಲ್ಪ ಕನ್ನಡದಲ್ಲಿ ಬಳಸ್ತೀವಪ್ಪ ಈಗ. ಸೊ ಪೂರ್ಣವಾದಂಥ ಒಪ್ಪಿಗೆ ಅಥವಾ ಸ್ವೀಕರಣೆಯಿಂದಲೂ ಕ್ಯಾನ್ಸರ್ ಆಗುತ್ತೆ, ಮತ್ತು ನಿರಾಕರಣೆಯಿಂದ ಕೂಡ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ತದೆ. ಒಪ್ಪಿಗೆ ಯಾವಾಗ ಅಂದರೆ ಓಜಸ್ಸು ಬಹಳ ಪ್ರಬಲವಾಗಿರ್ತದೆ. ಯಾವುದಾದ್ರೂ ಒಂದರಲ್ಲಿ ಭಿನ್ನಾಭಿಪ್ರಾಯ ಬಂದರೂ ಅಷ್ಟು ಓಜಸ್ಸು ಕ್ಯಾನ್ಸರಾಗಿ ಕಾಣ್ಕೊಳ್ತದೆ. ನಾನು ಭಾಳ ಸರಳ ವ್ಯಕ್ತಿ, ಯಾವುದೋ ಒಂದು ವಿಚಾರದಲ್ಲಿ ನನಗೆ ಅಹಿತತೆ ಅಂತ ಇದ್ದರೆ ಒಂದೇ ಒಂದು ವಿಚಾರ ಸಾಕು, ಅಷ್ಟು ಓಜ ಪ್ರಬಲವಾಗಿದ್ದಾಗ. ಸೊ ಅದೇ ರೀತಿ ಯಾವ ವಿಚಾರನೂ ನಮ್ಗೆ ಒಪ್ಪಿಗೆ ಇಲ್ಲ, ಎಲ್ಲದರಲ್ಲೂ ವಿರುದ್ಧವಾಗಿದ್ದೀನಿ ಅಂದರೂ ಕೂಡ ಕ್ಯಾನ್ಸರ್ ಬರ್ತದೆ ರೆಬಲಿಸಮಲ್ಲಿ. ಹಾಗಾಗಿ ಆ ವಿಚಾರವಾಗಿ ಭಾವನೆ ಅಥವಾ ಭಾವಗಳ ಜೊತೆಲಿ ಬಹಳ ಹುಷಾರಾಗಿರಬೇಕು. ಯುವಕರು ನಮಗೆ ಈಗ ಸಾಧ್ಯತೆ ಐತೆ, ವಾಟ್ ಈಸ್ ಹ್ಯಾಪಿನೆಸ್ ಅಂತ ನೋಡಿದಾಗ, ಈ ಮಗುಗೆ ಇಫ್ ಯು ಗಿವ್ ಅ ಚಾಕ್ಲೇಟ್, ಸೊ ಇಟ್ ವಿಲ್ ಬಿ ಸೋ ಹ್ಯಾಪಿ. ಸೊ ಹ್ಯಾಪಿನೆಸ್ ಅಂತಕ್ಕಂಥದ್ದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ತೃಪ್ತ ಆಗಾದಾಗ ಅದೊಂದು ಘಟಿಸುವಂಥ ಘಟನೆ. ಇಟ್ಸ್ ನಾಟ್ ದೇರ್ ಇನ್ ದ ಮೆಟೀರಿಯಲ್. ಇನ್ಫ್ಯಾಕ್ಟ್ ಆ ಸ್ಯಾಟಿಸ್ಫ್ಯಾಕ್ಟ್ರಿ ಕಂಡೀಷನ್ ಫುಲ್ಫಿಲ್ ಆಗುತ್ತೆ. ಸೊ ಅದೇ ಅಂಬಾನಿಗೆ ಅಥವಾ ಅಂಥ ಶ್ರೀಮಂತರಿಗೆ ಒಂದು ದೇಶ ಬರ್ಕೊಟ್ರು ಆ ಖುಷಿ ಆಗಲ್ಲ. ಸೊ ಆದ್ದರಿಂದ ವಸ್ತುಗಳ ಹಿಂದೆ ಹೋಗಬೇಡ್ರಿ. ಡೋಂಟ್ ಗೋ ಬಿಹೈಂಡ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್. ಸೊ ಹ್ಯಾಪಿನೆಸ್ ಈಸ್ ದೇರ್ ಇನ್ ವೆರಿ ಸ್ಮಾಲ್ ಥಿಂಗ್ಸ್. ಸೊ ಲೈಕ್ ಮೊದಲು ತೃಷರಾಗಿ, ಅಂದರೆ ಬಾಯಾರಿಕೆ ಸೃಷ್ಟಿ ಮಾಡಿಸ್ಕೊಳ್ಳಿ. ಸೊ ಆಗ ನೀರು ಕುಡೀರಿ, ಎಷ್ಟು ತೃಪ್ತಿಯಾಗಿರುತ್ತೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ದೇರ್. ಸೊ ಹಾಗೆ ಹಸು ಉತ್ಪತ್ತಿ ಆಗಲಿ, ದೆನ್ ಯು ಹ್ಯಾವ್ ದ ಫುಡ್. ಆಗ ನೋಡಿ ಎಷ್ಟು ಖುಷಿ ಆಗ್ತೀರ. ಸೊ ಸಣ್ಣ ಸಣ್ಣ ಅಭಾವಗಳನ್ನ ಸೃಷ್ಟಿ ಮಾಡಿಕೊಂಡು ಅದನ್ನು ಈಡೇರಿಸಿದ್ರೆ ಯಾವಾಗಲೂ ತೃಪ್ತರಾಗ್ತೀವಿ. ಗೃಹಸ್ಥರಿಗೆ ಭಾಳ ಸರಳವಾದಂಥ ಉಪಾಯ ಇದು. ಸೊ ಅಭಾವ ಸೃಷ್ಟಿ ಮಾಡೋದು, ಅದಕ್ಕೆ ನಮ್ಮ ಹತ್ರ ಕಂತೆ ದುಡ್ಡು ಬೇಕಾಗಿಲ್ಲ ಏನಪ್ಪ. ಸೊ ಇನ್ನೇನೋ ದೊಡ್ಡ ಅಚೀವ್ಮೆಂಟ್ಸ್ ಬೇಕಾಗಿಲ್ಲ, ಸಣ್ಣದ್ರಲ್ಲೇ ತೃಪ್ತಿದೆ. ಆ ಸಣ್ಣ ಖುಷಿಗಳನ್ನ ಸ್ಟೋರ್ ಮಾಡಿಕೊಂಡ್ರೆ ಮುಂದಿನ ಸರಿ ಆ ವಸ್ತು ಕೂಡ ಬೇಕಾಗಿಲ್ಲ, ಸುಮ್ಮನೆ ನೆನೆಸ್ಕೊಂಡ್ರೆ ಸಾಕು, ಆ ಖುಷಿ ಆಗುತ್ತೆ. ವೆನ್ ಯು ರಿಕಾಲ್ ದೆಮ್ ಯು ಫೀಲ್ ಸೋ ಹ್ಯಾಪಿ. ಅದರಿಂದ ಆ ಮೊಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ವೆನ್ ಯು ಹ್ಯಾವ್ ದ ಆಪ್ಷನ್, ಈಗ ಎಂಗೇಜಲ್ಲಿದ್ದೀವಿ, ಬಟ್ ದೇ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ದ ಮಿಸರಿ. ಸೊ ದೇ ಹ್ಯಾವ್ ಇರೋವಂಥ ಒಂದೇ ಒಂದು ಆಪ್ಷನ್ ಏನಪ್ಪ ಅಂದರೆ ಡಿಲೀಟಿಂಗ್ ದೋಸ್ ಥಿಂಗ್ಸ್. ಸೊ ನಿಮ್ದು ಆ್ಯಕ್ಚುಲಿ ಈಗ ನಿಮ್ಮ ಲೈಫು ಅಡಿಷನ್ನು,
ಅವ್ರ ಲೈಫು ಸಬ್ಟ್ರಾಕ್ಷನ್. ಈಗ ನೀವು ಕೂಡೋ ಲೆಕ್ಕ ಆದರೆ ಅವ್ರದ್ದು ಕಳಿಯೋ ಲೆಕ್ಕ. ಏನು ಸಾಧ್ಯನೇ ಎಲ್ಲ ಕಳ್ಕೊತಾ ಹೋಗ್ಬೇಕು. ಸೊ ದೆನ್ ದೇ ವಿಲ್ ಬಿ ಹ್ಯಾಪಿ. ಬಟ್ ಯೂತ್ಸ್ ನಮಗೆಲ್ಲ ಈಗ ಅಟ್ಲೀಸ್ಟ್ ಅಡಿಷನ್ಗಿದೆ, ಒಳ್ಳೊಳ್ಳೆದನ್ನು ಆ್ಯಡ್ ಮಾಡಿಕೊಂಡು, ಸೊ ಜಸ್ಟ್ ಯು ರಿಕಾಲ್ ದೆಮ್, ಯು ವಿಲ್ ಬಿ ಹ್ಯಾಪಿ. ಒಂದ್ಸಲಿ ಹ್ಯಾಪಿ ಹಾರ್ಮೋನ್ಸ್ ಏನಿದೆಯಲ್ಲ, ಸೊ ದೇ ವಿಲ್ ರಿಪೇರ್ ಯುವರ್ ಬಾಡಿ, ಏನೇ ಸಮಸ್ಯೆಗಳಿದ್ರು. ಸೊ ದಟ್ ಇಟ್ ಸೆಲ್ಫ್ ಈಸ್ ಮೆಡಿಸಿನ್. ಸೊ ನಾವು ಓಜಾ ಅಂತ ಕರಿತೀವಿ, ಅಂದರೆ ದಟ್ ವಿಚ್ ಹೀಲ್ಸ್ ಅಥವಾ ದಟ್ ವಿಚ್ ಬಿಲ್ಡ್ಸ್ ದ ಇಮ್ಯುನಿಟಿ. जैसे आप खुश हो गया, दवाई खुद अपने आप अंदर आ जाएगा. जो दवाई आता है वो खुद सब ठीक कर देगा. आप सिर्फ खुश रहना है. खुश रहने से भी वो मेडिसिन आ जाता है खुद. So that itself heals. So try to be happy or just create those sweet moments and recall them. So live with them. ಸೊ ಆಮೇಲೆ ನಮ್ಗೆ ಯಾರು ಹೇಳಲಿಲ್ಲ ಅಂತ ಹೇಳಬಾರ್ದು. ಸೊ ಮುಂದೆ ನೋಬಡಿ ಹ್ಯಾಸ್ ಟೋಲ್ಡ್ ಅಸ್ ಅಂತ ಹೇಳಬಾರ್ದು. ಸೊ ಯಾರಾದರೂ ಮೊದಲು ಹೇಳಿದಿದ್ರೆ ಸೊ ಅದನ್ನು ಮೊದಲೇ ಮಾಡ್ಕೋತಿದ್ವಿ ಅಂತ. ಸೊ ಟ್ರೀಟ್ಮೆಂಟ್ ಈಸ್ ಡಿಫ್ರೆಂಟ್ ಆಸ್ಪೆಕ್ಟ್. ಅಟ್ಲೀಸ್ಟ್ ವೆನ್ ಯು ಕಮ್ ಟು ಡಾಕ್ಟರ್ ನೋ, ಸೊ ಹಿ ವಿಲ್ ಟೆಲ್ ಆ್ಯಕ್ಚುಲಿ. ಸೊ ವಿ ಶುಡ್ ಆಸ್ಕ್ ದೆಮ್ ಹೌ ಟು ಲೀವ್. ಸೊ ದೀಸ್ ಆರ್ ದ ಪಾರ್ಟ್ಸ್. ಸೊ ಏನಂತ, ಸೊ ಖುಷಿಯಾಗಿರೋವಂಥದ್ದು ಜೀವನದ ಒಂದು ಕ್ರಮ, ಒಳ್ಳೆ ಆಹಾರ ತಗೊಳ್ಳೋದು ಒಂದು ಜೀವನದ ಕ್ರಮ. ಸೊ ಅದನ್ನು ತಿಳ್ಕೊಂಬಿಟ್ರೆ ಸೊ ಆಸ್ಪತ್ರೆಗೆ ಬರುವಂಥ ಅವಶ್ಯಕತೆ ಕಡಿಮೆ ಆಗುತ್ತೆ. ದೆನ್ ಡಾಕ್ಟರ್ ವಿಲ್ ಬಿ ಹ್ಯಾಪಿ ಇನ್ಫ್ಯಾಕ್ಟ್. ಸೊ ಏನು ಹೇಳ್ತೀವಿ, ಆಯುರ್ವೇದ ಡಾಕ್ಟ್ರು ನಿಜವಾದ ಅವ್ರ ಕೆಲಸ ಏನಪ್ಪ ಅಂದರೆ ಚೆನ್ನಾಗಿರೋರಿಗೆ ಏನಪ್ಪ ಇನ್ನು ಹೆಲ್ತ್ ಜಾಸ್ತಿ ಮಾಡೋ ಅಂಥದ್ದು. ಈಗ ಆಲ್ರೆಡಿ ಚೆನ್ನಾಗಿರೋಂಥವ್ರಿಗೆ ಇನ್ನು ಅದನ್ನು ಹೇಳ್ರಪ್ಪ, ಅದನ್ನು ಹೇಗೆ ಹೇಳ್ತೀರಾ? ಕ್ಷಣ. ಹಾಂ. ಸೊ ಅದನ್ನು ನಿಮ್ಮ ಭಾಷೆಗೆ ಹೇಳಿ ಈಗ ಎರಡನೇದನ್ನು. ಆತುರಶ್ಯ ವಿಕಾರ ಪ್ರಶಮನ. If a rogi is there, then you treat and bring them a happiness, a health. If you are healthy, increase your immunity, healthiness and continue as a healthier only. ಸೊ ನೀವು ಇಲ್ಲಿಗೆ ಆಸ್ಪತ್ರೆಗೆ ಬರೆದಾಗ ತಡಿಬೇಕು ಅವ್ರನ್ನ ಅಂತ. ಸೊ ಅದಕ್ಕೆ ಅವ್ರ ಪರ್ಪಸ್ಸೇ ಅದು. ನೀವು ಬಂದರೆ ಅದನ್ನು ಹೇಳ್ತಾರೆ ಅದನ್ನು, ಸೊ ಹೇಗೆ ಆಸ್ಪತ್ರೆಗೆ ಬರಬಾರ್ದು ಅಂತ. ಸೊ ಹಾಗಾಗಿ ಸಣ್ಣ ಸಣ್ಣ ಟಿಪ್ಸು. ಸೊ ನಾವು ಡಾಕ್ಟ್ರಿಗೆ ಹೇಳಿದ್ವಿ ಅದನ್ನು. ಸೊ ಫುಡ್ ಸ್ಟೈಲ್ ಹೇಗಿರಬೇಕು, ಲಿವಿಂಗ್ ಸ್ಟೈಲ್ ಹೇಗಿರಬೇಕು, ನಾರ್ಮಲ್ ಪೀಪಲ್ಗೆ ಅರ್ಥ ಆಗೋ ಥರ ಸ್ವಲ್ಪ ಬರೆದ್ರೆ ಸೊ ಅದನ್ನು ಅನುಷ್ಠಾನ ಮಾಡ್ಕೊಳ್ತೀವಿ ಅಂತ. He advised me to write a book regarding ahara, how to take, what not to take, when to take, when not to take. With these fundamental... So you can avoid the hospital 99.99%. So we requested him to write a book on that.